ಯಾರು ಬೆಳಗಿರ ಮಾರ ಮಣಗೆ ವರ ನಾರಿಯರು ಪರಮೋದರಗೆ ಸಾರುತ ಹರಿಗುಣ ಬೀರುತ ಮುದದಿಂದ ಸರಸಿಜವದನೆ ಹರ್ಷದಲ್ಲಿ ಸುಂದರ ವಾಮನ ಇಂದು ಬಗೆ ರಂಬೆ ಅಹಲ್ಯೋದಾರನಿಗೆ ಬೃಂದಾವನದಲ್ಲಿ ಪೊಂಗಳಲೋರಿದ ರಂಗನಿಗೆ ಗೋಪಿಕಂದನಿಗೆ ಮಾರುತಿ ಬೆಳಗಿರೆ ಮಾರ ಮಣಗೆ ವರ ನಾರಿಯರು ಪರಮೋದರಗೆ. ಮಾಡಿದ್ರು ಎಲ್ಲ ಅವೇರ್ನೆಸ್ ಬರ್ತಾ ಇದೆ, ಪರವಾಗಿಲ್ಲ. ಅವೇರ್ನೆಸ್ ಹೆಣ್ಮಕ್ಳಿಗೆ ಭಯನೂ ಜಾಸ್ತಿ ಇದೆ. ಒಟ್ಟಿಗೆ ಹೋಗ್ತಾರೆ, ಏನೋ ಒಂದು ಅಲ್ಲೇ ಒಂದು ಪ್ರೇಮ ಉದ್ಭವ ಆಗುತ್ತೆ, ಪ್ರೇಮ ವಿವಾಹ ಅಂತ ಮಾಡ್ಕೊಂಡು ಬಿಡ್ತಾರೆ. ಸೊ ಅದನ್ನ ನೆಕ್ಸ್ಟ್ ಅವ್ರ ತಿಳುವಳಿಕೆ ಇರೋದಿಲ್ಲ, ಅದರಿಂದ ಕೆಲವೊಂದು ಅನಾಹುತಗಳಾಗುತ್ತೆ. ಇದ್ರಲ್ಲಿ ನಾವು ಆಮೇಲೆ ಇವಳನ್ನ ತಗೋಬೋದು, ಕುಂತಿ ಉದಾಹರಣೆ. ಮಹಾಭಾರತದಲ್ಲಿ ಕುಂತಿ ಏನು ಮಾಡಿದ್ಲು, ಏನೋ ಒಂದು ಆಟಕ್ಕೆ ದುರ್ವಾಸರ ಹತ್ರ ವರ ಪಡ್ಕೊಂಡ್ಲು. ಅದನ್ನ ಪರೀಕ್ಷೆ ಮಾಡಬೇಕು ಅಂತ ಹೋಗಿ ಕೇಳ್ಕೊಂಡ್ರೆ ಸೂರ್ಯ ಅವಳು ಕೊಟ್ಟೇ ಬಿಟ್ಟ, ಪುತ್ರನ ಕರುಣಿಸೇ ಬಿಟ್ಟ. ಬಟ್ ಅದನ್ನು ಜನರಿಗೆ ಹೇಳಕ್ಕಾಗದೆ ಅದನ್ನ ನದಿಯಲ್ಲಿ ತೇಲಿ ಬಿಟ್ಬಿಡ್ತಾಳೆ ಕುಂತಿ. ಅದನ್ನ ನಿಮ್ಗೆಲ್ಲ ಗೊತ್ತೇ ಗೊತ್ತು. ದಾಂಪತ್ಯದಲ್ಲಿ ಯಶಸ್ಸಿನ ಬಗ್ಗೆ ಸೂಕ್ತ ನಿರ್ಧಾರ ತಗೋಬೇಕು. ಪ್ರೌಢ ವಿವಾಹ ಇವಾಗೆಲ್ಲ ಕಾನೂನಿನ ಬೆಂಬಲದಿಂದ ಕೂಡಿದಿರುತ್ತೆ. 18 ವರ್ಷ ಆದ್ಮೇಲೆ ಮಾಡಬೇಕು, 21 ವರ್ಷ ಆದ್ಮೇಲೆ ಹುಡುಗಂಗೆ ಅಂತ, ಅದು ಪ್ರೌಢ ವಿವಾಹ. ಹಿಂದಿನ ಕಾಲದಲ್ಲಿ ಜ್ಯೋತಿಷ್ಯಕ್ಕೆಲ್ಲ ಕೊಟ್ಟಿದ್ರು, ಪ್ರಾಮುಖ್ಯತೆ ಕೊಟ್ಟಿದ್ರು. ಜ್ಯೋತಿಷ್ಯ ಅಂದ್ರೆ ಅದನ್ನ ನಾಡಿ ಕೂಟ ಕೊಡುತ್ತಾ, ಇನ್ನೊಂದು ಕೊಡುತ್ತಾ, 36 ಗಣ ಕೊಡುತ್ತಾ, ಅದೆಲ್ಲ ನೋಡ್ಕೊಂಡು ಮದುವೆ ಮಾಡಿ ಎಲ್ಲ ಮಾಡೋರು. ಅದಕ್ಕೆ ಸಹ ಇದಿತ್ತು. ಅಥವಾ ಇನ್ನೂ ನೆಕ್ಸ್ಟ್ ಬರ್ತಾ ವಧುವರರು ಮೆಚ್ಚಿದ್ರೆ, ಪರಸ್ಪರ ಮೆಚ್ಚಿದ್ರೆ ಅಲ್ಲೇ ಜಾತಕ ಕೂಡಿದೆ ಅನ್ಕೊಂಡು ಒಂದು ಮದುವೆ ಅಂತ ಇದು ಮಾಡೋರು. ಕೊನೆಯ ಹಂತ ನಿರ್ಣಯ, ಪ್ರೇಮ ಆದಲ್ಲೇ ನಿರ್ಣಯ ಆಗ್ಬಿಡೋದು. ಅಂದರೆ ಅದು ಕಾಮ ಇರಬಾರ್ದು. ಪ್ರೇಮ ಇದ್ದಾಗ ಅದು ಒಳ್ಳೇದು ಅಂತ ತಗೊಳ್ತೀವಿ. ಕಾಮ ಇದ್ರೆ ಅದರದ್ದು ಅದು ಇದಾಗಲ್ಲ. ಅದನ್ನ ಏನು ನಾವು ಇದು ಅದು ಮುರಿದೋಗೋ ಸಂಭವ ಇರುತ್ತೆ. ನೆಕ್ಸ್ಟು ದೈವಿಕವಾಗಿ ನಿಶ್ಚಯವಾಗಿ ಸ್ವೀಕರಿಸ್ಬೋದು. ಇವಾಗ ದೈವದಲ್ಲಿ ನಿರ್ಣಯ ಹಾಕ್ತಾರೆ, ಚೀಟಿ ಬರೆದು ಹಾಕೋದು, ಒಂದೇನೋ ಪುಷ್ಪ ಉದುರ್ತು ಬಲಗಡೆಯಿಂದ ಪ್ರಸಾದ ಕೊಟ್ಟರು ಅಂತ ಓಕೆ ಅಂತ ಮಾಡಿಬಿಡ್ತಾರೆ ಮದುವೆ. ಈ ಥರ ಎಲ್ಲ ಆಗಿ ಕೆಲವೊಂದು ಚೆನ್ನಾಗೇ ಇರ್ತಾರೆ, ಕೆಲವು ವಿವಾಹಗಳು ಮುರಿದು ಬಿದ್ದ. ನಮ್ಮ ದೇವಗಿರಿ ಲಕ್ಷ್ಮೀಕಾಂತ್ ಸಂಘದ ಪರವಾಗಿ ಒಂದು ಸಲ ಕಾಣಿಕೆ ಅರ್ಪಿಸ್ತಾ ಇದ್ದೀವಿ. ಜೈ ಶ್ರೀನಿವಾಸ.